ಎಲ್ಲೋದ್ರೂ ರಾಯರಿದ್ದೇ ಇರ್ತಾರೆ. ಲಕ್ಷ್ಮೀ ನರಸಿಂಹಸ್ವಾಮಿ ಅವರಿಬ್ಬರು. ನಮಸ್ಕಾರ. ನಾನು ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. 6 ಗಂಟೆ ಶ್ರೀಶೈಲ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಣ್ಣ. ಹೋಗ್ತಾ ಇದ್ದೀವಿ. ನಾನು ರೆಡಿಯಾಗಿದ್ದೀನಿ, ಬರ್ತಾರೆ ಇವಾಗ. ಅವರು ಕೊಟ್ಟಿಗೆರೆಯಲ್ಲಿರೋದು, ಅಲ್ಲಿಂದ ಹೊರಟಿದ್ದೀನಮ್ಮ, ರೆಡಿ ಆಗು, ಬಾ ನೀನು ಆ ಮೂಲೆಗೆ ಬಾ ಅಂತ ಹೇಳ್ದ. ನಮ್ಮ ಮನೆ ಹತ್ರ ಮೇನ್ ರೋಡಿಗೆ ಬಾ ಅಂತ ಹೇಳ್ದ. ಹೊರಟಿದ್ದೀನಿ. 4-5 ದಿವಸ. ಇವತ್ತು ಬುಧವಾರ ಬೆಳಗ್ಗೆ 17ನೇ ತಾರೀಕು ಬುಧವಾರ ಬೆಳಗ್ಗೆ. ನಾನು ಶ್ರೀಶೈಲ ಎಲ್ಲ ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಿರೋದು. ಎದ್ದು ರೆಡಿ ಆದೆ. ನಮ್ಮ ಮನೆ ಹತ್ರ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ. ಹೊರಟೆ ಬೆಳಗ್ಗೆ. ಅಣ್ಣ ಅಲ್ಲಿ ಬರ್ತೀನಿ ನಮ್ಮನೆ ಮೂಲೆಗೆ ಅಂದ. ನಂದು ಯೂಟ್ಯೂಬ್ ಬೇಕು, ಇದೊಂದು ಅಂದರೆ ಕಾರಲ್ಲಿ ಹೋಗೋದ್ರಿಂದ ಏನೂ ತೊಂದರೆ ಇಲ್ಲ, ಲಗೇಜ್ ಇಡ್ಬೋದು. ಬನ್ನಿ ಇವಾಗ ಅಣ್ಣ ಅದಕ್ಕೆ ತೋರಿಸ್ತೀನಿ. ಬಂದ ನೋಡಿ, ನಾನು ಬರೋ ಟೈಮಿಗೆ ಸರಿಯಾಗಿ ಬಂದ. ಇಡ್ತೀನಿ ಅಣ್ಣ. ನೋಡಿ ನಮ್ಮ ಸುಂದ್ರಿ ಅವ್ರ ಅಣ್ಣನ ಫ್ರೆಂಡ್ ಹೇಳ್ತಿ. ಆಮೇಲೆ ಪರಿಚಯ ಆಗ್ತಾರೆ. ಈಗ ಫಸ್ಟ್ ಅಲ್ವಾ, ಗೊತ್ತಾಗ್ತಾ ಇಲ್ಲ. ಸೀರೆ ಉಟ್ಕೊಂಡು ಹೋಲ್ಸೇಲ್ ಇದೆ ಅವ್ರದ್ದು. ಹೋಲ್ಸೇಲ್ ಇಲ್ಲ, ರಿಟೇಲ್ಗಳಿದೆ. ಹೋಲ್ಸೇಲ್ ಗೌರ್ಮೆಂಟ್ ಕಾಲೇಜು ಚಿಕ್ಕಬಳ್ಳಾಪುರ ಅಂತಾನೆ. ಅಲ್ಲಲ್ಲ, ಇದು ಇದರಲ್ಲಿ ಫ್ರೀ ನೋಡಿ. ಬಾಗೇಪಲ್ಲಿ ನಂದ ಗೋಕುಲ ವೆಜ್ಜು. ನಮ್ಮ ಸುಂದ್ರಿ ಅವರು ಅಣ್ಣನ ಫ್ರೆಂಡು. ಬಾಗೇಪಲ್ಲಿ ಹತ್ರ ಶ್ರೀಕೃಷ್ಣ ನಂದ ಗೋಕುಲ ವೆಜ್ಜು. ಎಷ್ಟು ಗಂಟೆ? 8:30ಗೆ ಇಲ್ಲಿ ನಿಲ್ಲಿಸ್ತಾ. ಮಳೆ ಬಂದಿದೆ, ಕೊಚ್ಚೆ ನೋಡಿ. ಲೈಟಾಗಿ ಇಡ್ಲಿ ಸಾಂಬಾರು ತೊಗೊಂಬಿಡೋದು, ನನಗದೇ ಇಷ್ಟ ಆಗೋದು. ಟಿಪ್ಪು ಸಾಂಬಾರು ಟಿಪ್ ತೊಗೊಳ್ಳೋದು. ಎಲ್ಲೋದ್ರೂ ರಾಯರಿದ್ದೇ ಇರ್ತಾರೆ. ಎಲ್ಲೋದ್ರೂ ನಮ್ಮ ಕೃಷ್ಣ ಇರ್ತಾನೆ. ಶ್ರೀ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ತುಂಬ 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 ನೀವೇನು ಅಂದ್ಕೊಂಡ್ರೂ ಆಗುತ್ತೆ ಅಂತಾರೆ. ನಾನು ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆ ಹೋಗಿದ್ದೆ, ಆಮೇಲೆ ಹೋಗಿಲ್ಲ. ಖಂಡಿತ ಹೋಗ್ತೀನಿ, ವಿಡಿಯೋ ಮಾಡ್ತೀನಿ. ಇಲ್ಲೇ ಒಂದು ನಮಸ್ಕಾರ ಮಾಡ್ಕೊಳ್ಳಿ. ಇದು ಕೋಂಬೋ ಅಂತೆ ನೋಡಿ. ಒಂದು ದೋಸೆ, ಒಂದು ಇಡ್ಲಿ, ಒಂದು ವಡೆ, ಕೇಸರಿ ಬಾತು, ಚೌಚೌ ಬಾತು, ಒಂದು ರೈಸ್ ಐಟಮು. 149 ರೂಪಾಯಿ ಇದು. ಈ ಥರ 3 ತೊಗೊಂಡಿದ್ದೀವಿ 5 ಜನಕ್ಕೆ. ಬೆಳಗ್ಗೆನೇ ತಿನ್ನೋಕ್ಕಾಗಲ್ಲ ಅಲ್ವಾ. ಒಬ್ಬರು ಮಾಡಿದ್ರೆ ಇದೇ ಆಗುತ್ತೆ. ಇದು ಚೆನ್ನಾಗಿ ತಿನ್ನೋರು ಪರವಾಗಿಲ್ಲ. ಸ್ವಲ್ಪ ಅಣ್ಣನ ಹತ್ರ ಬಯಸ್ಕೊಂಡೆ. ಏನು ಅಂದರೆ ನನಗೆಲ್ಲೋದ್ರೂ ಇಡ್ಲಿ ವಡೆ ಸಾಂಬಾರು. ಬೆಳಗ್ಗೆ ಹೊತ್ತು ವಡೆ ತೊಗೊಳ್ಳಲ್ಲ. 2 ಇಡ್ಲಿ ಸಾಂಬಾರು ಡಿಪ್ ಅಂದರೆ ನಂಗೆ ತುಂಬ ಇಷ್ಟ. ಅದಕ್ಕೆ ಅಣ್ಣ ಇಡ್ಲಿ ಸಾಂಬಾರು ಹೇಳ್ಬಿಡು ಅದೇ ತಕ್ಷಣ. ಎಲ್ಲಿ ಹೋದ್ರೂ ಇದೊಂದು ಇಟ್ಕೊಂಬಿಡ್ತೀಯ ಇಡ್ಲಿ ಅಂತ. ಕೋಂಬೋ ತಗೋ, ಎಲ್ಲ ಟೇಸ್ಟ್ ನೋಡ್ಬೋದು, ಎಲ್ಲ ಥರ ಟೇಸ್ಟ್ ನೋಡಬೇಕು, ಬರೀ ಅದೊಂದೇ ಹಿಡ್ಕೊಂಡು ಓಡಾಡ್ತೀಯ ಅಂತ ಬೈದ. ಆಯಿತು ಅಂದ್ಬಿಟ್ಟು ಎಲ್ಲ ಒಂದು ಚೂರು ತಿಂದ್ವು. ಚೆನ್ನಾಗಿತ್ತು, ಬಿಸಿ ಬಿಸಿಯಾಗಿತ್ತು. ಉಪ್ಪಿಟ್ಟಂತೂ ಸೂಪರಾಗಿತ್ತು. ಈಗ ಮುಂದೆ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತ ಗೊತ್ತಿಲ್ಲ. ಎಲ್ಲಿ ಕೇಳಿದ್ರು ಅಲ್ಲಿ ನಿಲ್ಲಿಸ್ತಾನೆ. ಒಂದು ವೀಡಿಯೋ ಮಾಡೋಕ್ಕಾಗಲಿ, ಒಂದು ತಿನ್ನೋದಕ್ಕಾಗಲಿ, ಒಂದು ಏನಾದರೂ ಕುಡಿಯೋದಕ್ಕಾಗಲಿ, ಎಲ್ಲ ಕಡೆನೂ ನಿಲ್ಲಿಸ್ತಾನೆ. ಇದು ಇವಾಗ ಬಾಗೇಪಲ್ಲಿ 9 ಗಂಟೆ ಆಯಿತು. ಮುಂದೆ ಎಲ್ಲಿ ಹೋಗ್ತೀವಿ ಹಾಗೆ ನನ್ನ ಜೊತೇಲಿ ಬನ್ನಿ. ಸೀತಾಫಲ ರೋಡ್ ಸೈಡು ನಾವಿಲ್ಲಿ ಆಂಧ್ರಾಗೆ ಬಂದಿದ್ದೀವಿ. ಎಷ್ಟು ದಪ್ಪ ಇದೆ ಗೊತ್ತಾ. ಅದಕ್ಕೆ ಹಣ ಒಂಚೂರು ನಿಲ್ಲಿಸು ಅಂದಿದ ತಕ್ಷಣ ನಿಲ್ಲಿಸ್ತಾ. ನಮ್ಮ ಅದಕ್ಕೆ ತುಂಬ ಇಷ್ಟ ಸೀತಾಫಲ ಅಂದರೆ. ನೋಡಿ ಎಷ್ಟೆಷ್ಟು ದಪ್ಪ ಇದೆ. ಕೀಳಕ್ಕೆ ಬಂದ್ವು ನೋಡಿ.
ರೋಡ್ ಸೈಡು ಎಷ್ಟು ನಮ್ಮ ಅಣ್ಣಂಗೆ ಹಣ ನಿಲ್ಲಿಸು ಅಂದಿದ ತಕ್ಷಣ ನಿಲ್ಲಿಸ್ತಾನೆ. ಅದು ನಮ್ಗಂದರೆ ಅಷ್ಟು ನಿಲ್ಲಿಸಲ್ಲ, ಈ ಸುಂದ್ರಿಗಂದರೆ ನಿಲ್ಲಿಸ್ಬಿಡ್ತಾನೆ. ಅಲ್ಲಿ ನೋಡ್ರಿ ಅದಕ್ಕೆ ಆ ಆ ಗಿಡದಲ್ಲಿ ನೋಡ್ರಿ ಎಷ್ಟು ದಪ್ಪ ನೋಡ್ರಿ ಮೇಲೆ ತುಂಬ ಎಲ್ಲ ಕಡೆನೂ ಸೀತಾಫಲ. ಅಲ್ಲೂ ಒಳಗೂ ಎಷ್ಟೊಂದಿದೆ ನೋಡಿ. ಈ ಸುಂದ್ರಿಗಂದರೆ ನಿಲ್ಲಿಸ್ತಾನೆ. ಎಲ್ಲೋ ನೀನು ಹೆಂಡ್ತಿಗೆ ಇಷ್ಟ ಸಾಕು ಪಾಪ. ಹಂಗಲ್ಲ, ಏನಾದರೂ ಒಂಚೂರು ನಿಲ್ಲಿಸೋಣ ಅಂದ ತಕ್ಷಣ ನಿಲ್ಲಿಸ್ತಾನೆ ನೋಡಿ. ಶ್ರೀಮದ್ ಕದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವು ಒಳಗಡೆ ಮೊಬೈಲ್ ಅವಾಯ್ಡ್ ಇಲ್ವಂತೆ ನೋಡಿ. ನಾನು ನೋಡ್ಕೊಂಡು ಬಂದು ಹೇಗಿತ್ತು ಏನು ಅಂತ ಹೇಳ್ತೀನಿ. ಅಲ್ಲಿ ಹಾಕಿದ್ದಾರೆ ನೋಡಿ ನೋಡಿ. ತುಂಬ ಒಳ್ಳೆ, ತುಂಬ ಪವರ್ಫುಲ್ ದೇವರು ಅಂತ ಹೇಳ್ತಾರೆ. ಇದ್ರದ್ದು ಇತಿಹಾಸ ಏನಿದೆ ನಾನು ನೋಡ್ಕೊಂಡು ಹೇಳ್ತೀನಿ. ಅಣ್ಣ ಅದಕ್ಕೆ ಬರ್ತಾ ಇದ್ದಾರಲ್ಲಿ, ಒಳಗೋಗೋಣ. ಹೂವಿನ ಅಂಗಡಿಗಳೆಲ್ಲ ಇದೆ. ಕದ್ರಿ ನರಸಿಂಹಸ್ವಾಮಿ ದೇವಸ್ಥಾನ ಆಂಧ್ರ ಪ್ರದೇಶದಲ್ಲಿದೆ. ಕ ಎಂದರೆ ವಿಷ್ಣು ಪಾದ ಅಂತ ಅರ್ಥ. ಅದ್ರಿ ಅಂದರೆ ಬೆಟ್ಟ, ಅದೆರಡು ಸೇರಿ ಕದ್ರಿ ಅಂತ ಆಯಿತು. ಆಮೇಲೆ ಅದು ಕದಿರಿ ಆಗಿರೋದನ್ನ ಕದ್ರಿ ಅಂತ ಮಾಡಿದ್ರು. ಕದ್ರಿ ನರಸಿಂಹಸ್ವಾಮಿ ಬೆಟ್ಟ ಅಂತ ಕರೀತಾರೆ. ತುಂಬ ಅಂದರೆ ತುಂಬ ಪವರ್ಫುಲ್ ಆಗಿದೆ. ನಾವೇನು ಅಂದ್ಕೊಂಡ್ರೂ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಫೋನು ಒಳಗಡೆ ತೊಗೊಂಡೋಗಂಗಿಲ್ಲ, ಅಲ್ಲಿ ಲಾಕರ್ ಇರುತ್ತೆ, ಲಾಕರಲ್ಲಿ ಇಡಬೇಕು ಅಂದರು. ನಾನು ಪ್ರಾಂಗಣದಾದರೂ ವೀಡಿಯೋ ಮಾಡ್ಬೋದಲ್ಲ ಅಂತ ಹೇಳಿ ನಾನು ತೊಗೊಂಡು ಬಂದೆ. ಮತ್ತು ನರಸಿಂಹಸ್ವಾಮಿನ ನೋಡ್ತಾ ಇದ್ದರೆ ಹಂಗೆ ಮೈ ಜುಮ್ ಅನ್ನುತ್ತೆ, ಅಷ್ಟು ಚೆನ್ನಾಗಿದೆ ನರಸಿಂಹಸ್ವಾಮಿ ಒಳಗಡೆ ವಿಗ್ರಹ. ಒಂದು ಸರಿ ಕದ್ರಿಗೆ ಬನ್ನಿ, ತುಂಬ ದೂರ ಏನಿಲ್ಲ, ತುಂಬ ಒನ್ ಡೇ ಟ್ರಿಪ್ಪಲ್ಲಿ ನೀವು ಮುಗಿಸ್ಕೊಳ್ಬೋದು, ಅಷ್ಟು ಚೆನ್ನಾಗಿದೆ. ಮುಂದೆ ನಾನು ವೀಡಿಯೋಗಳು ತೋರಿಸ್ತೀನಿ ನೋಡಿ. ಆದರೆ ಒಳಗಡೆದ್ದು ವೀಡಿಯೋ ಮಾಡೋದಕ್ಕೆ ಅವಕಾಶ ಇಲ್ಲ, ಮಾಡಲೂಬಾರ್ದು. ಯಾಕಂದರೆ ನಾವೇ ಎಲ್ಲ ಮಾಡಿ ಯೂಟ್ಯೂಬಲ್ಲಿ ತೋರಿಸ್ಬಿಟ್ರೆ ಅಲ್ಲಿ ನೋಡ್ತಾರೆ, ಸುಮ್ಮನೆ ಆಗೋಗ್ತಾರೆ. ನೀವೇ ಹೋಗಿ ದರ್ಶನ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನಾಲ್ಕು ದಿಕ್ಕಿಗೂ 4 ಗೋಪುರ ಇದೆ. ಇಲ್ಲೊಂದು, ಅಲ್ಲೊಂದು, ಅಲ್ಲೊಂದು, ಈ ಸೈಡೊಂದು. 4 ದಿಕ್ಕಿಗೂ 4 ಗೋಪುರ ಇದೆ. ಆ ಚೇರ್ ಯಾರು ದಾನ ಮಾಡಿದ್ದಾರೆ ಹಂಗೆ ಅವ್ರ ಹೆಸ್ರು ಹಾಕಿದ್ದಾರೆ ಅನಿಸುತ್ತೆ ನೋಡಿ. ಎಲ್ಲ ಚೇರ್ ಮೇಲೂ ಇಲ್ಲಿ ರೂಮ್ಗಳು ಸಿಗುತ್ತಂತೆ, ವ್ಯವಸ್ಥೆ ಇದೆ ರೂಮ್ಗೆ. ಊಟ, ಮಧ್ಯಾಹ್ನ ಊಟ ಎಲ್ಲ ಇದೆ. ನೋಡಿ ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ಅವರಿಬ್ಬರು. ಇಲ್ಲ, 4 ದಿಕ್ಕಿಗೂ 4 ಇದಲ್ವ. ಇಲ್ಲೂ ಒಳಗಡೆ ಅಲೌಡ್ ಇಲ್ಲ. ಇಲ್ಲಿ ಕೌಂಟ್ರ್ ಇದೆಯಂತೆ.
ಕೌಂಟ್ರಲ್ಲಿ ಕೊಟ್ಬಿಟ್ಟು ಬನ್ನಿ ಅಂದರು. ಅಂದ್ಕೊಂಡ ಇಲ್ಲಿದೆ ನೋಡಿ ಕೌಂಟ್ರು, ಇಲ್ಲೆಲ್ಲೋ ಇರ್ಬೋದು. ದರ್ಶನ ತುಂಬ ಚೆನ್ನಾಗಾಯಿತು. 10 ರೂಪಾಯಿ ಕೊಟ್ಟು ಅಲ್ಲಿ ರೂಮಲ್ಲಿ ಫೋನ್ ಇಡಬೇಕು. ಫೋನ್ ಅಲೌಡಿಲ್ಲ, ಫೋನು ಕ್ಯಾಮ್ರಾ ಎಲ್ಲ. ತುಂಬ ಅಂದರೆ ಎಷ್ಟು ಲಕ್ಷ್ಮೀನೂ ಇನ್ನೂ ನೋಡಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಏನೋ ಒಳಗೋಗಿ ಕೂತ್ಕೊಂಡಿದ್ದ ತಕ್ಷಣ ಏನೋ ಒಂಥರ ತುಂಬ ಸಮಾಧಾನ ಆಗುತ್ತೆ. ನೋಡಿ ಇಲ್ಲಿ ರೂಮ್ಗಳು ಸಿಗುತ್ತೆ. ನೀವು ಇಲ್ಲಿ ಬಂದರೆ ಉಳ್ಕೊಳ್ಳೋದಿದ್ರೆ ಇಲ್ಲಿ ರೂಮಿನ ವ್ಯವಸ್ಥೆ ಇರುತ್ತೆ. ಪುಳಿಯೋಗರೆ ಪ್ರಸಾದ ಏನೋ ಕೊಟ್ಟಿದ್ದಾರೆ, ತಗೊಂಡು ತಿಂತ ಕೂತಿದ್ದಾನೆ ಅಣ್ಣನ ಫ್ರೆಂಡ್ಸ್ ಅವರು. ಪುಳಿಯೋಗರೆ ಪ್ರಸಾದ ಎಷ್ಟಣ್ಣ? ಎಷ್ಟು? 10 ರೂಪಾಯಿ ಒಂದು ಪ್ಯಾಕೆಟು. ಸಾಕು ಸಾಕು ಸಾಕು. ಅಲ್ಲೇ ದೇವಸ್ಥಾನದಲ್ಲಿ ಕುಂಕುಮ ಇಡ್ತಾರೆ, ಇದು ಗಂಧ. ಒಳಗೆ ವಿಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ, ಹಾಗಾಗಿ ಕದ್ರಿ ದೇವಸ್ಥಾನದ್ದು ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂದು ಸರಿ ಬಂದು ನೋಡಿ, ನಿಮಗೆ ಅದ್ರದ್ದು ಒಳಗೆ ಬಂದಿದ್ದ ತಕ್ಷಣ ಎಷ್ಟು ಮನಸ್ಸು ಶಾಂತ ಆಗುತ್ತೆ. ಏನೋ ತಲೆಯಲ್ಲಿದ್ದಿದ್ದ ಭಾರ ಎಲ್ಲ ಕಡಿಮೆ ಆಗುತ್ತೆ. ಯಾರೋ ನಮ್ಮ ಭಾರನ ಇಳಿಸ್ದಂಗೆ ಆಗುತ್ತೆ. ಖಂಡಿತ ಇದು ಸತ್ಯ. ಒಂದು ಸರಿ ಬಂದು ನೋಡಿ. ಈ ವಾರಿ ನಿತ್ಯ ಅನ್ನದಾನ ಮಂದಿರಮು 1 ಗಂಟೆಯಿಂದ 2 ಗಂಟೆವರೆಗೂ ನೋಡಿ. ಇಲ್ಲಿ ಟೇಬಲ್ ಸಿಸ್ಟಮ್ದು ಊಟ ಇದೆ. ನಾವೆಲ್ಲಿ ದೇವಸ್ಥಾನಕ್ಕೆ ಬಂದರೂ ಊಟ ಮುಗಿಸ್ಕೊಂಡೇ ಹೋಗೋದು. 11:15 ಇನ್ನು. ಅದಕ್ಕೆ ಇಷ್ಟು ಬೇಗ ಬೇಡ ಅಂತ ಹೇಳಿ ಹೊರಟ್ವು. ಇಲ್ದಿದ್ರೆ ಯಾವ ದೇವಸ್ಥಾನದಲ್ಲಿ ಹೋಗ್ತೀವಿ ಆ ದೇವಸ್ಥಾನದಲ್ಲಿ ಊಟ ಮುಗಿಸ್ಕೊಂಡೇ ಹೋಗೋದು. ಹೋಟ್ಲಲ್ಲೆಲ್ಲ ಸ್ವಲ್ಪ ಆದಷ್ಟು ಕಡಿಮೆ ನಾವು ತಿನ್ನೋದು. ಅಲ್ಲಿ ಆಟ ಸಾಮಾನಿತ್ತು, ಕೊಡಿಸೋ ಅಂದರೆ ಬೈತಾನೆ. ಆಟ ಸಾಮಾನು ಕೊಡಿಸೋ ಅಂದರೆ ಹಿಂಗಂತಾನೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.